उत्तर कर्नाटकातील जिल्ह्यांमध्ये ट्रॅक्टरला बसवलेले बेकायदेशीर डीजे साऊंड सिस्टीम आता जनतेच्या जीवाला धोका ठरत आहेत. शालेय विद्यार्थ्यांचे शिक्षण आणि रुग्णांची शांतता भंग करणाऱ्या या प्रचंड आवाजाविरोधात श्रीनिवास पाटील यांनी आता थेट रणशिंग फुंकले असून अधिकाऱ्यांच्या दुर्लक्षाविरोधात उपोषण सत्याग्रह सुरू केला आहे. बेळगाव, बागलकोट, विजयपूरसह उत्तर कर्नाटकातील अनेक जिल्ह्यांमध्ये ट्रॅक्टरवर बेकायदेशीरपणे लावलेल्या डीजे साऊंड स्पीकरचा त्रास वाढला आहे. यामुळे सार्वजनिक शांतता भंग करणार पावत असून विशेषतः शालेय विद्यार्थी, महिला आणि ज्येष्ठ नागरिकांच्या आरोग्यावर गंभीर परिणाम होत आहे. ध्वनी प्रदूषणावर, विद्यार्थ्यांच्या अभ्यासावर परिणाम होत आहे. शिवाय रस्त्यावरील अतिप्रचंड आवाजामुळे वाहन चालकांचे लक्ष विचलित होऊन अपघातांची संख्या वाढत आहे. या विषयावर आवाज उठवणारे कार्यकर्ते श्रीनिवास पाटील म्हणाले की जिल्ह्यात आतापर्यंत 800हून अधिक लोकांनी रस्ता अपघातात आपले प्राण गमावले आहेत. ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ವ್ಯಾಪ್ತಿ ಜಿಲ್ಲೆಗಳ ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆಗಳು ಸೇರಿದಂತೆ ಈ ಟ್ರ್ಯಾಕ್ಟರ್ ನಲ್ಲಿ ಅಳವಡಿಸತಕ್ಕಂತ ಕಾನೂನು ಬಾಹಿರ ಧ್ವನಿವರ್ಧಕಗಳು, ಡಿಜೆ ಸೌಂಡ್ಗಳು ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡಿ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ಚಿಕ್ಕ ಮಕ್ಕಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಮತ್ತು ಶಾಲಾ ಮಕ್ಕಳ ಶಿಕ್ಷಣಕ್ಕೂ ಬಹಳ ಪರಿಣಾಮ ಬೀರಿ ಇಂದ ತೊಂದರೆ ಆಗ್ತಾ ಇದೆ, ಕಿರುಕುಳ ಆಗ್ತಿದೆ. ಈ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಬೆಳಗಾವಿ ಜಿಲ್ಲಾಡಳಿತಕ್ಕೆ, ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ಮತ್ತು ಅಪ್ಪರ್ ಸಾರಿಗೆ ಆಯುಕ್ತರು ಧಾರವಾಡ ಇಲ್ಲಿವರಿಗೆ ಕಠಿಣ ಕಾನೂನು ಕ್ರಮ ತಗೊಂಡು ಪ್ರತಿಯೊಂದು ಟ್ರ್ಯಾಕ್ಟರ್ ನಲ್ಲಿ ಅಳವಡಿಸತಕ್ಕಂತ ಡಿಜೆ ಸೌಂಡ್ಗಳನ್ನು ತೆರವುಗೊಳಿಸಬೇಕಂತೇಳಿ ನಾವು ಮನವಿ ಕಟ್ಟಿದ್ದೀವಿ. ಆದ್ರೆ ಇಲ್ಲಿವರೆಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜಂಟಿ ಸಾರಿಗೆ ಆಯುಕ್ತರಾದಕ್ಕಂತ ಸಿದ್ದಪ್ಪ ಕಲ್ಲೇರ್ ಬೆಳಗಾವಿ ಅವರು ಮತ್ತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಇರ್ತಕ್ಕಂತ 5 RTO ARTO ಕಚೇರಿಗಳ ಅಧಿಕಾರಿಗಳು ಇವರು ಯಾವುದೇ ಕ್ರಮ ಕೈಗೊಳ್ಳದೆ ಸಂಪೂರ್ಣ ವಿಫಲರಾಗಿದ್ದಾರೆ. ಇವರೆಲ್ಲರೂ ಸೇವೆಯಿಂದ ಅಮಾನತುಗೊಳ್ಳಬೇಕು. ಯಾಕಂದ್ರೆ ಇವರು ಸರ್ಕಾರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡದೆ ಗಂಭೀರ ಕರ್ತವ್ಯ ಲೋಪಿಸಿದಾರ ಮತ್ತು ಅಪಘಾತಕ್ಕೂ ನೇರ ಹೊಣೆಗಾರರು ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿದಾರ. ಯಾಕಂತಂದ್ರ ಈಗ ಟ್ರ್ಯಾಕ್ಟರ್ ಸೌಂಡ್ಗಳನ್ನ ಸಾರ್ವಜನಿಕ ರಸ್ತೆ ಒಳಗೆ ಹೋಗ್ಬೇಕಾರ ಇಂದ ಮುಂದೆ ಯಾವ ವಾಹನಗಳು ಕಾಣಂಗಿಲ್ಲ. ಇದಕ್ಕ ವಾಹನಗಳು ಈ ಕಾರ್ ಗಾಡಿ, ಬೈಕ್, ಶಾಲೆ ಮಕ್ಕಳು ಅಲ್ಲಾಡ್ತಿರ್ತಾರ. ಇವ್ರು ಎಲ್ಲರಿಗೂ ಒಂದ್ ಕಿರುಕುಳ ಆಗೋದಲ್ಲ, ಅಪಘಾತಕ್ಕೆ ಹೊಣೆ ಹಾಕತ್ತಾವ. ಈಗಾಗಲೇ ನಮ್ ಬೆಳಗಾವಿ ಜಿಲ್ಲಾದ್ಯಂತ 800 ಅಪಘಾತದಿಂದ ಮರಣ ಹೊಂದಿದ್ದ ಈಗ ಪೊಲೀಸ್ ಇಲಾಖೆ ದಾಖಲೆಯಿಂದ ಸ್ಪಷ್ಟ ಆಗೈತಿ. ಇವಕ್ಕೆ ಎಲ್ಲ ಕಾರಣ ಸಾರಿಗೆ ಇಲಾಖೆ ಅವರು ಅಂತ ನಾ ಸ್ಪಷ್ಟಪಡಿಸ್ತೀನಿ. ಯಾಕಂತಂದ್ರೆ ರಸ್ತೆ ಸುರಕ್ಷತೆ ಬಗ್ಗೆ ಸಾರಿಗೆ ಇಲಾಖೆ ಅವರು ಕಠಿಣ ಕಾನೂನು ಕ್ರಮ ತಗೊಂಡು ಸ್ವಾಸ್ಥ್ಯವನ್ನ ಕಾಪಾಡಬೇಕಾದ ಕರ್ತವ್ಯ ಆಗಿತ್ತು. ಇವರು ಇಲ್ಲಿವರೆಗೂ ರಸ್ತೆ ಸುರಕ್ಷತೆ ಯಾವುದೇ ಕ್ರಮ ಕೈಗೊಳ್ಳಲಾರ್ದ ಈ ಟ್ರ್ಯಾಕ್ಟರ್ ಡಿಜೆ ಸೌಂಡ್ಗಳಿಗೆ ಪ್ರಚೋದನೆ ಕೊಟ್ಟಂತಾಗಿದೆ. ಅದಕ್ಕೆ ಇವರು ಸರ್ಕಾರಕ್ಕೆ ದ್ರೋಹ ಬೆಳಗಿದಾರ. ಸಾರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳು ಸೇವೆಯಿಂದ ಅಮಾನತುಗೊಳ್ಳಬೇಕು ಮತ್ತು ಪ್ರತಿಯೊಂದು ಟ್ರ್ಯಾಕ್ಟರ್ಗಳಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸತಕ್ಕಂಥ ಧ್ವನಿವರ್ಧಕಗಳನ್ನ ತೆರವುಗೊಳಿಸಲೇಬೇಕು. ಆ ತೆರವುಗೊಳಿಸುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲುವುದಿಲ್ಲ, ನಾವು ಉಪವಾಸ ಮುಂದುವರಿಸ್ತೀವಿ. ಮತ್ತ ಈ ವಿಷಯದಾಗ ನಮ್ಗೆ ಆರೋಗ್ಯಕ್ಕೆ ಏನಾದ್ರೂ ಕೂಡ ಸಾರಿಗೆ ಇಲಾಖೆ ಬೆಳಗಾವಿ JCT ಇವರು ಮತ್ತು ಸರ್ಕಾರ ಸಾರಿಗೆ ಇಲಾಖೆ संपूर्ण होणार ಅಂತ ನಾನು स्पष्टಪಡಿಸ್ತೇನೆ. मागण्या मान्य होईपर्यंत उपोषण सत्याग्रह सुरू ठेवण्याचा कडक इशाराही त्यांनी दिला आहे. कृष्णा कांबळे, KMM मराठी, बेळगाव.